ಫೈನಲಿ ಆಟೋ ಒಳಗೆ ಇದ್ದೀವಿ ರೀ. ನಿನ್ನ ರಾತ್ರಿನ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಫುಲ್ಲಿ ರಾತ್ರಿ ಫುಲ್ಲು ನೈಟ್ ಔಟ್ ಆಯಿತು. ನೋಡ್ಲಿತ್ತಿರ್ಬೋದು ಅಂದ್ಕೊಂಡು ಈಗ ಭಾಳ 4 ಗಂಟೆ ಮುಕ್ಕೊಂಡಿ ನೋಡ್ರಿ. ಮುಂಜಾನೆ ಬಂದು 7ಕ್ಕೆ ಮುಕ್ಕೊಂಡಿನಿ, 11 ಎದ್ದೀನಿ ಮತ್ತೆ ವಾಪಸ್. ಸೊ ಈಗ ನಡೆದೇವು ನಮ್ಮ ಫ್ರೆಂಡ್ಸ್ ಬಂದು ನಮ್ಮ ಅಣ್ಣನ ಸ್ಕೂಲ್ ಮೇಟ್ಸರ ಅಲ್ಲಿ ಕಿಶನ್ ಬಾಗ್ ಅಂತ ಓಲ್ಡ್ ಸಿಟಿದು. ಸೊ ಅಲ್ಲಿ ಹೋಗಿ ಪತಂಗ ಆಡ್ಸಮ. ಪತಂಗ ತೊಗೊಂಡೇ ಬಂದಿದ್ದು ಆಲ್ರೆಡಿ ಈಸ್ ಪತಂಗ. ಸೊ ಮತ್ತಿಲ್ಲಿ ನೋಡಿ ಚರಕ್ ಅದ, ಇದ್ರಾಗ ಸಾದಿ ಅದ. ಈಗ ಸದ್ಯಕ್ಕೆ ಸಾದಿ ಮಾಂಜ ಅದ. ಅಲ್ಲಿ ಹೋಗಿ ನಾ ಅವ್ರು ಚರಕ್ ತೊಗೊಂಡಿದ್ದು ಮಾಂಜದು, ಅದು ಮಾಂಜ ಹಾಕಿ ಪತಂಗ ಎಗ್ರೆಸ್ ಆಡ್ಸೋದು ಚಾಲು ಸೀದಾ. ಔಟ್ ಸಿಟಿ ಅದ ನೋಡ್ರಿ, ಚಾರ್ಮಿನಾರ್ ಸೈಡ. ಸೊ ನಮ್ಮ ಅಣ್ಣ ಫುಲ್ ಎಕ್ಸೈಟೆಡ್ ಇದ್ದೇನೆ. ನಿನ್ನಾಗ ಸ್ಯಾಡ್ ಆಗಿ ಸ್ಕೂಲ್ನಾಗ ಯಾರು ಸಿಕ್ಕಿಲ್ಲ ಅಂತ ಇವತ್ತು ಈಗ ಹೊತ್ತು ಫುಲ್ ಎಕ್ಸೈಟೆಡ್. ಈ ಕಡೆದು ಸಿಚುವೇಶನ್ ನೋಡಿ ನಂಗೆ ಹೋಗೋದು ಮನ್ಸಾಗಲ್ಲ. ನಾಳೆಗೂ ಒಂದಿನ ಇರ್ಬೇಕಂತ ಏನು ಮಾಡೋಣ ಹೇಳಿ. ನೀ ಹೇಳಿದ್ರ ಗೊತ್ತಾಗ್ತದೆ. ಆ್ಯಕ್ಚುಲಿ ಡ್ಯೂಟಿನೂ ಇಂಪಾರ್ಟೆಂಟ್ ಅದ, ಇಲ್ಲಂತಿಲ್ಲ. ಬಟ್ ಯಾವಾಗಾರ ಬರುತ್ತೆ ಈ ಈವೆಂಟ್ಸ್ ಎಲ್ಲ. ಸೊ ನನಗೆ ಅನ್ಸುತ್ತೆ ಇರ್ಬೇಕಂತ. ಸೊ ನಮ್ಮ ಅಣ್ಣ ನೋಡಿ ಡಿಸಿಷನ್ ಕೊಡ್ತಾನೆ, ನೋಡಮಲ್ಲತ್ತಾನೆ. ಓಕೆ, ಮುಂದೆ ನೋಡಮಿ ಪತಂಗ ಆಡ್ಸ್ಕೊಳಕ್ಕೆ ಏನು ಬ್ಲಾಗಿಂಗ್ ಮಸ್ತ್ ಎಂಜಾಯ್ಮೆಂಟ್ ಫುಲ್ ಮಾಡಮಿ. ಸೊ ಇಲ್ಲಾರ ಏನು ಇನ್ನೊಂದು ಮಾತು ಹೇಳ್ತೀನಿ. ಆಟೋ ಒಳಗೆ ನಡೆದೇವು ನಾವು. ದಾರ್ಯಾಗ ರನ್ನಿಂಗ್ನಾಗ ಪತಂಗ ಇಲ್ಲತ್ತೀರಿ, ಗಾಡಿ ನೋಡಲ್ಲ, ಏನು ನೋಡಲ್ಲ. ಪಬ್ಲಿಕ್ ಅಂತ ಪರಿ ಇಚ್ಛೆ, ನಾನು ಹುಚ್ಚಿದ್ದೀನಿ. ಬಟ್ ಇಲ್ಲ, ಇಂಥ ಪರಿ ಪತಂಗ ಸಲಗ ಗಾಡಿ ನೋಡೋದು, ಆಕ್ಸಿಡೆಂಟ್ ಮಾಡ್ಕೊಂಡು ಅಂತ ಹುಚ್ಚಿಲ್ಲ. ಫಸ್ಟ್ ಕ್ಲಾಸ್ ಹೋಗಿ ಛತ್ತಿನ ಮೇಲೆ ಪತಂಗ ಆಡ್ಸೋದು, ಎಂಜಾಯ್ ಮಾಡೋದು. ಡಿಜೆ ಗಿಜೆ ಹಚ್ಚಿರ್ತಾರೆ, ಫುಲ್ ಧಮಾಲ್ ಮಾಡಂಗ. ಏನು ಅಲ್ಲಿ ಬಂದು ಮುಟ್ಟೇವ್ರಿ ಲೊಕೇಶನ್ ಮ್ಯಾಲೆ. ನೋಡ್ರಿ ನಮ್ಮ ಅಣ್ಣನ ದೋಸ್ತರು ಕ್ಲಾಸ್ಮೇಟ್ಸ ನಿಂತಾರಿ, ಕೈ ತೋರ್ಸ್ಲತ್ತ ನೋಡ್ರಿ. ಅವ ಸಂದೀಪ್ ಅವ್ರ ಹೆಸರು. ಬಾಯ್ ಬ್ರೇಕ್ ನಗೋ, ಬಾಗ್ ಸೊ ಫ್ರೆಂಡ್ಸ್ ಸಿಕ್ಕುರ್ರಿ ನಮ್ಮ ಅಣ್ಣವ್ರ ಕ್ಲಾಸ್ಮೇಟ್ಸ. ಸೊ ಎಲ್ಲರೂ ಭಾಳ ಹ್ಯಾಪಿಯಾಗಿ ಖುಷಿಯಾಗಿ ಮೀಟ್ ಹಲತ್ತಾರ. ಈಗ ಪತಂಗ ಹಾರ್ಸೋದು ಚಾಲೂ ಮಾಡಮ್ರಿ ಪಾಪ. ಯಾಕಂತಂದ್ರೆ ನನ್ನ ಬಲ್ಲರ ಈಗ ಪೇಷನ್ಸ್ ಇಲ್ಲ. ಸೊ ಇವತ್ತು ಸಂಜೆ ತನಕ ಫುಲ್ಲು ಪತಂಗ ಹಾರಿಸ್ಬಿಡಮ್ರಿ ಇವತ್ತು. कहने को तो खेल है ये तेरा मेरा साझा, पर मेरा दिल है पतंग और तेरी नजर मांझा. मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए. दिल की पतंग देखो उड़ी उड़ी जाए. ಪತಂಗ ಹಾರ್ಸೋದು ಕಂಟಿನ್ಯೂ ಚಾಲೂ ಅದ ರೀ ಪಾಪ. ಫುಲ್ ಎಂಜಾಯ್ ನಡೆದದ. ನಂಗಾರ ಭಾಳ ಖುಷಿ ಆಯ್ತು ಹೈದ್ರಾಬಾದ್ ಬಂದು. ನಿಮ್ಮನ್ನು ಯಾರು ಫ್ರೆಂಡ್ಸ್ ಇತ್ತಂತಾರೆ ಹೈದ್ರಾಬಾದ್ನಾಗ ಬರ್ರಿ. ಅದು ಸಂಕ್ರಾಂತಿ ಸ್ಪೆಷಲಿ ಅಂತ ಹೇಳ್ತೀನಿ, ಭಾಳ ಮಜಾ ಬರ್ತದೆ. ಸೊ ನೆಕ್ಸ್ಟ್ ಇಯರ್ ನನ್ನ ಪ್ಲ್ಯಾನಿಂಗ್ ಅದ ರೀ. ಏನಂತಂದ್ರೆ ನಮ್ಮ ಕಲಬುರ್ಗಿ ಒಳಗೆ ಹಿಂಗೆ ಸ್ಟಾರ್ಟ್ ಮಾಡ್ಬೇಕಂತದ. ನಮ್ಮ ಪರ್ಸ್ನಲಿ ನಮ್ಮ ಮನೆ ಛತ್ತಿನ ಮೇಲೆ ಡಿ ಜೆ ಹಚ್ಬೇಕು, ಮಸ್ತ್ ಸಂಕ್ರಾಂತಿ ಎಂಜಾಯ್ ಮಾಡಬೇಕು. ಸೊ ನೋಡಮ್ ನೆಕ್ಸ್ಟ್ ಇಯರ್ ಏನಾಗ್ತದ. ಸೊ ಈ ವರ್ಷ ನನಗೆ ಭಾಳ ಖುಷಿ ಆಯಿತು. ನಮ್ಮ ದೋಸ್ತರನ್ನು ಸಿಕ್ಕರು, ನೈಟ್ ಔಟ್ ಮಾಡಿದೆ, ಅವ್ರ ಸಂಗಟನೂ ಎಂಜಾಯ್ ಮಾಡಿದೆ. ಮತ್ತು ಇವತ್ತು ನಮ್ಮ ಅಣ್ಣನು ಅವ್ರ ಕ್ಲಾಸ್ಮೇಟ್ಸ್ ಎಲ್ಲರೂ ಭೇಟಿಯಾಗ್ಯಾರ. ಸೊ ಅವ್ರಿಗೂ ಮೀಟ್ ಅವನು ಭಾಳ ಹ್ಯಾಪಿ ಆಗ್ಯಾನ. ಈ ಕಡೆ ಬರೋಕ್ಕಿಂತ ಮೊದಲು ಅವರು ಇನ್ನೂ ಒಂದು ಫ್ರೆಂಡ್ಸ್ ಇದ್ದರು, ಅಲ್ಲೂ ಹೋಗಿ ಭೇಟಿಯಾಗಿ ಬಂದವ್ರಿಗೂ. ಸೊ ನಮ್ಮ ಅಣ್ಣನೂ ಭಾಳ ಹ್ಯಾಪಿ ಆದನು. ಸೊ ಇವತ್ತು ಪತಂಗ ಹಾರಿಸಿ ಇವತ್ತು ಸಂಜೆ ಹೋಗ್ಬೇಕು ಟ್ರೈನಿಗೆ. ಮತ್ತು ಗುಲ್ಬರ್ಗ ನಾಳೆಗೆ ಡ್ಯೂಟಿ ಹೋಗ್ಬೇಕು ರೀ. ಇರ್ಬೇಕಂತ ಕಾಯಿಸರ ಫುಲ್ ಅದ ರೀ. ಯಾಕಂದ್ರೆ ಫುಲ್ ಎಂಜಾಯ್ಮೆಂಟ್ ಆಲತ್ತದ. ಬರೀ ಎಂಜಾಯ್ಮೆಂಟ್ ಮಾಡಿದ್ರು ನಡೆಯಲ್ಲರಿ. ಸೊ ಅದ್ರ ಸಲಕ್ಕೆ ಹೋಗ್ಬೇಕು ಈಗ ವಾಪಸ್ ಗುಲ್ಬರ್ಗ ಸಂಜೆಗೆ. ಸೊ ಇರತನ ಫುಲ್ ಎಂಜಾಯ್ ಮಾಡಮಿ. ಇನ್ನೊಂದು ಏನಂತಂದ್ರೆ ಪತಂಗ ನೋಡ್ರಿ, ಹಿಂಗೆ ಹಾರ್ಸ್ಲತ್ತೀವಿ 2 ನಿಮಿಷನಾಗ 4-5 ಪತಂಗ ಕಟ್ ಮಾಡೋದು, ನಮ್ಮ ಪತಂಗ ಹೋಗ್ತದೆ. 4-5 ಪತಂಗ ಕಟ್ ಮಾಡೋದು, ನಮ್ಮ ಪತಂಗ ಹೋಗ್ತದೆ. ನೋಡಿರಿ ಕಂಟಿನ್ಯೂ ಎಷ್ಟು ಪತಂಗ ನೋಡಿರಿ. ಪೂರಾ
ಆಕಾಶ ನೋಡಿದ್ರೆ ಪತಂಗೆ ಪತಂಗ ಈ ಕ್ಯಾಮ್ರಾದಾಗ ಸ್ವಲ್ಪ ಕಾಣಲಾಗ್ಯಾವ ಸಣ್ಣ ಸಣ್ಣ ಅಂದ್ರೆ ಭಾಳ ಮ್ಯಾಲೆ ಆರ್ಸ್ಯಾರಲ್ರಿ ಅದ್ರ ಸಲಕ್ಕೆ. ಸೊ ನಂಗೆ ಭಾಳ ಖುಷಿ ಆಯಿತು, ನಮ್ಮ ಅಣ್ಣನೂ ಭಾಳ ಹ್ಯಾಪಿ ಆಗಿದ್ದೆವು. ಫುಲ್ ಇಬ್ಬರು ನಮ್ಮ ದೋಸ್ತರು ಅಲ್ಲಿ ನಮ್ಮ ಅಣ್ಣನ ದೋಸ್ತರು ಅವ್ರನ್ನೂ ಭಾಳ ಖುಷಿ ಆದರು. ಇಲ್ಲಿ ನೋಡ್ರಿ ಹ್ಯಾಂಗೆ ಫಸ್ಟ್ ಕ್ಲಾಸ್ ಆಟನೂ ಪತಂಗನೂ ಹಾರ್ಸೋದು ನಡೆದದ, ಡಾನ್ಸ್ನೂ ನಡೆದದ. ಸೊ ನಂದರ ಪತಂಗ ಹಾರ್ಸೋದಾರ ನಿಂದ್ರಲ್ಲೇ ಆಗ್ಯದ ಕಂಟಿನ್ಯೂ ನಾನ್ ಸ್ಟಾಪ್. ಸೊ ಈಗ ನೋಡಿರಿ ಈಗ ರೈಟ್ ಸೈಡಿಗೆ ಏನು ಪತಂಗ ಅದ ನೋಡ್ರಿ, ಅದಕ್ಕೆ ಹೆಂಗೆ ಹಾಕಿ ಜೋಗ್ತೀನಿ, ಕಾಟೆ ಮಾಡಿಬಿಡ್ತೀನಿ ನೋಡ್ರಿ. ಖಾತಮ್. ಸೊ ಇದೇನು ನಾವು ಚೀರ್ಲತ್ತೇವೆ ನೋಡ್ರಿ ಕಾಟ್ ಅಂತ, ಇದೇನದ ಹೈದ್ರಾಬಾದ್ ಅಂದ್ರೆ ಪತಂಗ ಕಾಟ್ ಮಾಡ್ತಾರೆ ಹಿಂಗೆ ಚೀರ್ತಾರೆ, ಆ ಕಡೆಯಿಂದ ರೂಲ್ಸ್ ಅದಾಯ್ತು. ಸೊ ಗುಜರಾತ್ನಾಗ ಹೆಂಗೆ ಏನಂತಾರೆ ಅದು ಪೋಚೆ ಅಂತಾರೆ ಗುಜರಾತ್ನಾಗೂ. ಆಕಾಶ ಒಳಗೆ ನೋಡ್ರಿ ಎಲ್ಲ ಕಡೆ ಬರೀ ಪತಂಗ ಕಾಣುತ್ತಾವ. ಸೊ ನಾರೇ ಈಗ ಹೈದ್ರಾಬಾದ್ ಭಾಳ ಮಿಸ್ ಮಾಡ್ತೀನಿ. ಮತ್ತು ಸೀದಾ ನಾವು ಬಂದ್ರೆ ಮುಂದಿನ ವರ್ಷ, ಇಲ್ಲಂತಂದ್ರೆ ನಾ ಹೇಳಿನಲ್ಲ ನಮ್ಮ ಕಲಬುರ್ಗಿ ಒಳಗೆ ಮಾಡ್ಬೇಕಂತದ ಖಾಯಿಶ್ ಮುಂದಿನ ವರ್ಷ. ಸೊ ನೋಡಮ್ ಏನಾಗ್ತದ. ಹೈದ್ರಾಬಾದ್ನಾಗ ನೋಡ್ರಿ ಬಾಬಾ ನೈಟ್ ಆದ್ರೂ ಹೆಂಗೆ ಹಾರಿಸ್ತಾರೆ ಪತಂಗ, ಪೂರ ಲೈಟ್ ಫೋಕಸ್ ಹಚ್ಚಿ. ಸೊ ಇದು ಕ್ಯಾಂಡಿಲ್ ಪತಂಗ ಇದ್ರ ಸಲಗೆ ಹೈದ್ರಾಬಾದ್ ಬರ್ಬೇಕು ಅನ್ನಿಸ್ತಾರೆ ರೀ ಬಾಬಾ ನಂಗಾರ. ಫುಲ್ ಅಂದ್ರೆ ಫುಲ್ ಎಂಜಾಯ್ ಆಗ್ತದೆ ಇಲ್ಲಿ ಬಂದ್ರಿ ನೈಟ್ ಅಲ್ಲಿ ಜಬರ್ದಸ್ತ್. ಬಾಬಾ ಫೈನಲಿ ಹೈದ್ರಾಬಾದ ಸಂಕ್ರಾಂತಿ ಮುಗೀತ್ರಿ. ಮತ್ತೇನಂತಂದ್ರೆ ಆ ಕಡೆಯಿಂದ ಗಡಬಡ್ಲೆ ಬಂದು ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ನಮ್ಮ ದೋಸ್ತರು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು ಅಂದ್ರೆ ಏನಂತಾರೆ ಅಲ್ಲಿಂದ ಮುಗೀತಲ್ಲ ಟೈಮ್ ಆಗ್ಯದ. ಸೊ ಅವರು ಏನಂತಾರೆ ಊಟ ಗೀಟ ಮಾಡ್ಕೊಂಡ್ರು, ನಮಗೂ ಊಟ ಮಾಡ್ಬೇಕಂತ ಜಬರ್ಸಿ ಮಾಡಿದ್ರು, ನಾವು ಮಾಡಿಲ್ಲ. ಯಾಕಂತಂದ್ರೆ ಟೈಮ್ ಆಗಿದಲ್ಲ, ಟ್ರೈನಿಗೆ ಹೋಗ್ಬೇಕು ಮತ್ತು ಪಾರ್ಸಲ್ ತೊಗೊಂಡೇವು, ಊಟ ಟ್ರೈನ್ದಾಗ ಮಾಡಮಿ. ಮತ್ತೇನಂತಂದ್ರೆ ನಮ್ಮ ಅಣ್ಣನು ಪಾರ್ಸಲ್ ತೊಗೊಂಡೇವು ನೋಡ್ರಿ ಆಲ್ರೆಡಿ ಲೇಟ್ ಬಿರಿಯಾನಿ ಬ್ರ್ಯಾಗ್ನಾಗ ಅದ. ಮತ್ತೇನಂತಂದ್ರೆ ಅಫ್ಸೋಸ್ ಆಲತ್ತರಿ ಪಾಪ, ಸೀರಿಯಸ್ಲಿ ಹೇಳ್ತೀನಿ, ನಾಳೆ ಒಂದಿನ ಇರ್ಬೇಕು ಅನ್ಸುತ್ತೆ. ಇವತ್ತೇನು ಎಂಜಾಯ್ಮೆಂಟ್ ಆಗ್ಯದಲ್ರಿ. ಸೊ ನಮ್ಮ ಬೋಗಿವಲ್ ನಾವು ನಡೆದೇವ್ರಿ. ನಮ್ಮ ಬೋಗಿ ನಂಬರ್ ಎಷ್ಟು ರೀ, ಸೀಟ್ ನಂಬರ್ 9-10. ಸೊ ನಮ್ಮ ಅಣ್ಣ ಅದೇ ಡಿಸ್ಕಸ್ ನಡೆದ ನಮ್ಮದು ನಮ್ಮ ಅಣ್ಣಂದು. ಏನಂತಂತಂದ್ರೆ
ಹ್ಯಾಂಗೆ ಬಂದೆವು ಏನಿಲ್ಲ ಹ್ಯಾಂಗೆ ಎಂಜಾಯ್ಮೆಂಟ್ ಆಯಿತು ಬಿರಿಯಾನಿ ತೊಗೊಂಡೇವು ಪ್ಲೇಟ್ ತೋರಿಸ್ಲತ್ತಾನೆ ಆರಾಮ್ ಊಟ ಕುಂತು ಸೊ ಭಾಳ ಖುಷಿ ಆಯಿತು ಹೈದ್ರಾಬಾದ್ ಬಂದು. ಮತ್ತೇನಂತಂದ್ರೆ ನಮ್ಮ ಲೈಫ್ನಾಗ ನಮಗೆ ಯಾವಾಗಲೂ ಈ ಮನಸ್ಸಿನಾಗ ಒಂದು ಮಾತು ಬಂದಂತಂದ್ರೆ ಅದು ಮಾಡೇಬೇಕು ನೋಡ್ರಿ ಬಾಬಾ. ಯಾಕಂತಂದ್ರೆ ಮುಂದಿನ ದಿನದ ಏನು ವಿಷಯ ಗೊತ್ತಿಲ್ಲ. ಸೊ ನಮ್ಮ ಮನಸ್ಸಿನಾಗ ಖಾಯಿಷ್ ಏನು ಬತ್ತಲ್ಲ ಅದಕ್ಕೆ ಮಾಡಿ ಮುಗಿಸ್ಬೇಕ್ರಿ. ಸೊ ನಂಗಾರ ಹಿಂಗೆ ಅನ್ನಿಸ್ತು ಬೇರೆಯವ್ರದ್ದು ಥಿಂಕಿಂಗ್ಸ್ ಹಂಗೆ ನಂಗೆ ಗೊತ್ತಿಲ್ಲ. ಸೊ ನೋಡ್ರಿ ನಮ್ದು ಆಲ್ಮೋಸ್ಟ್ ನಾವು ಬೋಗಿ ಸನಿ ಬಂದೀವಿ. ಊಟ ಮಾಡಮಿ ಫಸ್ಟ್ ಕ್ಲಾಸ್ ಸೀಟ್ ಮೇಲೆ ಕುಂತು ಊಟ ಮಾಡ್ಕೇಸಿ ಸೀದಾ ಮುಕ್ಕೊಂಡು ಬಿಡೋದು. ಮುಂಜಾನಲ್ಲಿ ಹೋಗಿ ಮತ್ತೆ ಎದ್ದು ಡ್ಯೂಟಿಗೂ ಹೋಗೋದಾರಿ ಇಬ್ಬರಿಗೆ. ಅವನು ಬ್ಯುಸಿ ನಾನು ಬ್ಯುಸಿ ನಾಳೆಗೆ ಹಿಡಿದು. ಸೊ ಹೈದ್ರಾಬಾದ ಬರ್ತಿರ್ತೇವೆ ಹಿಂಗೆ ಡ್ಯೂಟಿ ಮೇಲೆ ಇರ್ತೀವಲ್ಲ ಇವಾಗ ಬರ್ತಿರ್ತೇವೆ. ಸೊ ಇದು ಎಸ್ ರೀ ಫೈನಲಿ ಸನಿ ಬಂದೀವ್ರಿ. ಎಷ್ಟು ನಮ್ಮ ಹೋಗಿ ನಂಬರ. ಸೊ ಇವತ್ತಿನ ಬ್ಲಾಗ ಇಲ್ಲೇ ಎಂಡ್ ಮಾಡಮ್ರಿ ಬಾಬಾ. ನಿಮಗೆ ಹ್ಯಾಂಗೆ ಅನ್ನಿಸ್ತು ಏನಿಲ್ಲ ಕಮೆಂಟ್ನಾಗ ಹೇಳ್ರಿ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೀವು ಹಿಂಗೆ ಸಪೋರ್ಟ್ ಮಾಡಿರಿ ನಂಗೆ. ಏನಂತಂದ್ರೆ ನಂಗೂ ಮೋಟಿವೇಟ್ ಆಗ್ತಾರೆ ಅಂದ್ರೆ ನಾ ವೀಡಿಯೋಸ್ ಮಾಡ್ಬೇಕು. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡಮ್ರಿ ಬಾಬಾ. ಬಾಯ್ ಎಲ್ಲರಿಗೆ. ಲವ್ ಯು ಆಲ್. ಬಾಯ್.